ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರನ್ನು ನಿಂದಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರನ್ನು ಬಂಧಿಸೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸದ್ಯ ರಾಜೀವ್ ಗೌಡ ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಂತಕ್ಕಂಥದ್ದು ಈಗ ಇರತಕ್ಕಂಥ ಮಾಹಿತಿ. ಯಾಕೆಂದರೆ ಕಳೆದ 2 ದಿನಗಳಿಂದನೂ ಕೂಡ ಯಾವ ಪೊಲೀಸರಿಗೂ ಕೂಡ ಎಲ್ಲಿಯೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ, ಯಾವುದೇ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ನಿನ್ನೆ ಕೂಡ ಅವರ ಸ್ನೇಹಿತರ ಮನೆ ಹಾಗೆ ಸಂಬಂಧಿಕರ ಮನೆ ಹಾಗೆ ಬೆಂಗಳೂರಿನ ಮನೆ ನಿವಾಸದಲ್ಲಿ ಕೂಡ ಪೊಲೀಸರು ಸರ್ಚನ್ನು ಮಾಡಿರ್ತಕ್ಕಂಥದ್ದು. ಆದರೆ ಈವರೆಗೂ ಕೂಡ ರಾಜೀವ್ ಗೌಡ ಅವರ ಪತ್ತೆ ಆಗಿಲ್ಲ. ನಾವೀಗ ಸಂಜಯ್ ನಗರದಲ್ಲಿರ್ತಕ್ಕಂಥ ಬೆಂಗಳೂರಿನ ರಾಜೀವ್ ಗೌಡ ಅವರ ನಿವಾಸದ ಬಳಿನೇ ಇದ್ದೇವೆ ನಾವು. ಇದು ಅವರ ರಾಜೀವ್ ಗೌಡರು ಅವರ ನಿವಾಸ. ಆದರೆ ಇವತ್ತು ಕೂಡ ಬೆಳಿಗ್ಗೆ ಅಂದರೆ ಹಿಂದಿನಂತೆ ಮನೆ ಬಳಿ ಯಾರೂ ಕೂಡ ಇಲ್ಲ, ರಾಜೀವ್ ಗೌಡರು ಕೂಡ ಇವತ್ತು ಮನೆಯಲ್ಲಿ ಇಲ್ಲ ಅಂತಕ್ಕಂಥದ್ದು ಸದ್ಯ ಈ ಕ್ಷಣಕ್ಕೆ ಇರತಕ್ಕಂಥ ಮಾಹಿತಿ. ಆದರೆ ಪೊಲೀಸ್ನವರು ಮಾತ್ರ ಅವರ ಬಂಧನಕ್ಕೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಕರಣ ಗಂಭೀರ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು HD ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು, ಅವರು ಇಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು. ಸ್ವತಃ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ನೆನ್ನೆ ಫೋನ್ ಕರೆ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಇದರಿಂದ ಮಹಿಳಾ ಅಧಿಕಾರಿಗಳನ್ನು ಅವರ ಆತ್ಮವಿಶ್ವಾಸವನ್ನು ಕುಗ್ಗಿದಂತೆ ಆಗುತ್ತೆ. ನೀವು ಮಹಿಳಾ ಅಧಿಕಾರಿಯಾಗಿ ಇಡೀ ಶಕ್ತಿ ಸೌಧದ ಒಂದು ಜವಾಬ್ದಾರಿನ ಹೊತ್ತಿರ್ತಕ್ಕಂಥವ್ರು, ನೀವು ಈಗ ಈ ಪ್ರಕರಣದಲ್ಲಿ ಆ ಮಹಿಳಾ ಅಧಿಕಾರಿ ನ್ಯಾಯವನ್ನು ಕೊಡಿಸ್ಬೇಕು ಅಂತಕ್ಕಂತಹ ಒಂದು ಮಾತುಗಳನ್ನು ಕುಮಾರಸ್ವಾಮಿ ಅವರು ಶಾಲಿನಿ ರಜನೀಶ್ ಅವರಿಗೆ ಹೇಳಿದರು. ಸೊ ಹೀಗಾಗಿ ಪ್ರಕರಣವನ್ನು ಕೂಡ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಸದ್ಯ ಅವರ ಬಂಧನ ಆಗ್ತಾ ಇಲ್ಲ, ಆದರೆ ಬದಲಾಗಿ ಪೊಲೀಸ್ನವರು ಹುಡುಕಾಟ ನಡೆಸ್ತಿದ್ದಾರೆ ಅಷ್ಟೇನೆ. ಹಾಗಿದ್ರೆ ಪೊಲೀಸ್ನವರ ಹುಡುಕಾಟ ಯಾವಾಗ ಮುಗಿಯುತ್ತೆ, ಯಾವಾಗ ಬಂಧನ ಆಗತ್ತೆ ಅಂತಕ್ಕಂಥದ್ದು ಈಗಾಗಲೇ JDS ಹಾಗೆ BJPಯ ಮುಖಂಡರು ಪ್ರಶ್ನೆಯನ್ನು ಎತ್ತಿರ್ತಕ್ಕಂಥದ್ದು. ಜೊತೆಗೆ ವಿರೋಧ ಪಕ್ಷದವರು ಕೂಡ ಈಗಾಗಲೇ ಸರ್ಕಾರವನ್ನು ಕೂಡ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ನಿಮ್ಮ ಕಾಂಗ್ರೆಸ್ ಮುಖಂಡನ ದರ್ಪ ಏನಿದೆ, ಇದೆಲ್ಲವೂ ಕೂಡ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್, ಹಾಗೆ ನಿನ್ನೆ ಕಾನೂನಿನ ಬಗ್ಗೆ ಭಯ ಇಲ್ಲ ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಸಿಕ್ಕಿರ್ತಕ್ಕಂಥ ಸಾಕ್ಷಿ ಅಂತ ಹೇಳಿ ಈಗಾಗಲೇ ನಿನ್ನೆ ಎಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ನೋಡೋಣ ರಾಜೀವ್ ಗೌಡ ಅವರ ಬಂಧನ ಆಗತ್ತಾ, ಅಥವಾ ಈ ಪ್ರಕರಣ ಮತ್ತೆ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ, ಅಥವಾ ರಾಜಿ ಸಂಧಾನಕ್ಕೆ ಏನಾದರೂ ಪ್ರಯತ್ನಗಳು ಆಗಬಹುದಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರನ್ನು ನಿಂದಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರನ್ನು ಬಂಧಿಸೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸದ್ಯ ರಾಜೀವ್ ಗೌಡ ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಂತಕ್ಕಂಥದ್ದು ಈಗ ಇರತಕ್ಕಂಥ ಮಾಹಿತಿ. ಯಾಕೆಂದರೆ ಕಳೆದ 2 ದಿನಗಳಿಂದನೂ ಕೂಡ ಯಾವ ಪೊಲೀಸರಿಗೂ ಕೂಡ ಎಲ್ಲಿಯೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ, ಯಾವುದೇ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ನಿನ್ನೆ ಕೂಡ ಅವರ ಸ್ನೇಹಿತರ ಮನೆ ಹಾಗೆ ಸಂಬಂಧಿಕರ ಮನೆ ಹಾಗೆ ಬೆಂಗಳೂರಿನ ಮನೆ ನಿವಾಸದಲ್ಲಿ ಕೂಡ ಪೊಲೀಸರು ಸರ್ಚನ್ನು ಮಾಡಿರ್ತಕ್ಕಂಥದ್ದು. ಆದರೆ ಈವರೆಗೂ ಕೂಡ ರಾಜೀವ್ ಗೌಡ ಅವರ ಪತ್ತೆ ಆಗಿಲ್ಲ. ನಾವೀಗ ಸಂಜಯ್ ನಗರದಲ್ಲಿರ್ತಕ್ಕಂಥ ಬೆಂಗಳೂರಿನ ರಾಜೀವ್ ಗೌಡ ಅವರ ನಿವಾಸದ ಬಳಿನೇ ಇದ್ದೇವೆ ನಾವು. ಇದು ಅವರ ರಾಜೀವ್ ಗೌಡರು ಅವರ ನಿವಾಸ. ಆದರೆ ಇವತ್ತು ಕೂಡ ಬೆಳಿಗ್ಗೆ ಅಂದರೆ ಹಿಂದಿನಂತೆ ಮನೆ ಬಳಿ ಯಾರೂ ಕೂಡ ಇಲ್ಲ, ರಾಜೀವ್ ಗೌಡರು ಕೂಡ ಇವತ್ತು ಮನೆಯಲ್ಲಿ ಇಲ್ಲ ಅಂತಕ್ಕಂಥದ್ದು ಸದ್ಯ ಈ ಕ್ಷಣಕ್ಕೆ ಇರತಕ್ಕಂಥ ಮಾಹಿತಿ. ಆದರೆ ಪೊಲೀಸ್ನವರು ಮಾತ್ರ ಅವರ ಬಂಧನಕ್ಕೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಕರಣ ಗಂಭೀರ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು HD ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು, ಅವರು ಇಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು. ಸ್ವತಃ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ನೆನ್ನೆ ಫೋನ್ ಕರೆ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಇದರಿಂದ ಮಹಿಳಾ ಅಧಿಕಾರಿಗಳನ್ನು ಅವರ ಆತ್ಮವಿಶ್ವಾಸವನ್ನು ಕುಗ್ಗಿದಂತೆ ಆಗುತ್ತೆ. ನೀವು ಮಹಿಳಾ ಅಧಿಕಾರಿಯಾಗಿ ಇಡೀ ಶಕ್ತಿ ಸೌಧದ ಒಂದು ಜವಾಬ್ದಾರಿನ ಹೊತ್ತಿರ್ತಕ್ಕಂಥವ್ರು, ನೀವು ಈಗ ಈ ಪ್ರಕರಣದಲ್ಲಿ ಆ ಮಹಿಳಾ ಅಧಿಕಾರಿ ನ್ಯಾಯವನ್ನು ಕೊಡಿಸ್ಬೇಕು ಅಂತಕ್ಕಂತಹ ಒಂದು ಮಾತುಗಳನ್ನು ಕುಮಾರಸ್ವಾಮಿ ಅವರು ಶಾಲಿನಿ ರಜನೀಶ್ ಅವರಿಗೆ ಹೇಳಿದರು. ಸೊ ಹೀಗಾಗಿ ಪ್ರಕರಣವನ್ನು ಕೂಡ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಸದ್ಯ ಅವರ ಬಂಧನ ಆಗ್ತಾ ಇಲ್ಲ, ಆದರೆ ಬದಲಾಗಿ ಪೊಲೀಸ್ನವರು ಹುಡುಕಾಟ ನಡೆಸ್ತಿದ್ದಾರೆ ಅಷ್ಟೇನೆ. ಹಾಗಿದ್ರೆ ಪೊಲೀಸ್ನವರ ಹುಡುಕಾಟ ಯಾವಾಗ ಮುಗಿಯುತ್ತೆ, ಯಾವಾಗ ಬಂಧನ ಆಗತ್ತೆ ಅಂತಕ್ಕಂಥದ್ದು ಈಗಾಗಲೇ JDS ಹಾಗೆ BJPಯ ಮುಖಂಡರು ಪ್ರಶ್ನೆಯನ್ನು ಎತ್ತಿರ್ತಕ್ಕಂಥದ್ದು. ಜೊತೆಗೆ ವಿರೋಧ ಪಕ್ಷದವರು ಕೂಡ ಈಗಾಗಲೇ ಸರ್ಕಾರವನ್ನು ಕೂಡ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ನಿಮ್ಮ ಕಾಂಗ್ರೆಸ್ ಮುಖಂಡನ ದರ್ಪ ಏನಿದೆ, ಇದೆಲ್ಲವೂ ಕೂಡ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್, ಹಾಗೆ ನಿನ್ನೆ ಕಾನೂನಿನ ಬಗ್ಗೆ ಭಯ ಇಲ್ಲ ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಸಿಕ್ಕಿರ್ತಕ್ಕಂಥ ಸಾಕ್ಷಿ ಅಂತ ಹೇಳಿ ಈಗಾಗಲೇ ನಿನ್ನೆ ಎಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ನೋಡೋಣ ರಾಜೀವ್ ಗೌಡ ಅವರ ಬಂಧನ ಆಗತ್ತಾ, ಅಥವಾ ಈ ಪ್ರಕರಣ ಮತ್ತೆ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ, ಅಥವಾ ರಾಜಿ ಸಂಧಾನಕ್ಕೆ ಏನಾದರೂ ಪ್ರಯತ್ನಗಳು ಆಗಬಹುದಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರನ್ನು ನಿಂದಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರನ್ನು ಬಂಧಿಸೋದಕ್ಕೆ ಪೊಲೀಸರು
ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸದ್ಯ ರಾಜೀವ್ ಗೌಡ ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಂತಕ್ಕಂಥದ್ದು ಈಗ ಇರತಕ್ಕಂಥ ಮಾಹಿತಿ. ಯಾಕೆಂದರೆ ಕಳೆದ 2 ದಿನಗಳಿಂದನೂ ಕೂಡ ಯಾವ ಪೊಲೀಸರಿಗೂ ಕೂಡ ಎಲ್ಲಿಯೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ, ಯಾವುದೇ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ನಿನ್ನೆ ಕೂಡ ಅವರ ಸ್ನೇಹಿತರ ಮನೆ ಹಾಗೆ ಸಂಬಂಧಿಕರ ಮನೆ ಹಾಗೆ ಬೆಂಗಳೂರಿನ ಮನೆ ನಿವಾಸದಲ್ಲಿ ಕೂಡ ಪೊಲೀಸರು ಸರ್ಚನ್ನು ಮಾಡಿರ್ತಕ್ಕಂಥದ್ದು. ಆದರೆ ಈವರೆಗೂ ಕೂಡ ರಾಜೀವ್ ಗೌಡ ಅವರ ಪತ್ತೆ ಆಗಿಲ್ಲ. ನಾವೀಗ ಸಂಜಯ್ ನಗರದಲ್ಲಿರ್ತಕ್ಕಂಥ ಬೆಂಗಳೂರಿನ ರಾಜೀವ್ ಗೌಡ ಅವರ ನಿವಾಸದ ಬಳಿನೇ ಇದ್ದೇವೆ ನಾವು. ಇದು ಅವರ ರಾಜೀವ್ ಗೌಡರು ಅವರ ನಿವಾಸ. ಆದರೆ ಇವತ್ತು ಕೂಡ ಬೆಳಿಗ್ಗೆ ಅಂದರೆ ಹಿಂದಿನಂತೆ ಮನೆ ಬಳಿ ಯಾರೂ ಕೂಡ ಇಲ್ಲ, ರಾಜೀವ್ ಗೌಡರು ಕೂಡ ಇವತ್ತು ಮನೆಯಲ್ಲಿ ಇಲ್ಲ ಅಂತಕ್ಕಂಥದ್ದು ಸದ್ಯ ಈ ಕ್ಷಣಕ್ಕೆ ಇರತಕ್ಕಂಥ ಮಾಹಿತಿ. ಆದರೆ ಪೊಲೀಸ್ನವರು ಮಾತ್ರ ಅವರ ಬಂಧನಕ್ಕೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಕರಣ ಗಂಭೀರ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು HD ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು, ಅವರು ಇಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು. ಸ್ವತಃ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ನಿನ್ನೆ ಫೋನ್ ಕರೆ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಇದರಿಂದ ಮಹಿಳಾ ಅಧಿಕಾರಿಗಳನ್ನು ಅವರ ಆತ್ಮವಿಶ್ವಾಸವನ್ನು ಕುಗ್ಗಿದಂತೆ ಆಗುತ್ತೆ. ನೀವು ಮಹಿಳಾ ಅಧಿಕಾರಿಯಾಗಿ ಇಡೀ ಶಕ್ತಿಸೌಧದ ಒಂದು ಜವಾಬ್ದಾರಿನ ಹೊತ್ತಿರ್ತಕ್ಕಂಥವ್ರು, ನೀವು ಈಗ ಈ ಪ್ರಕರಣದಲ್ಲಿ ಆ ಮಹಿಳಾ ಅಧಿಕಾರಿ ನ್ಯಾಯವನ್ನು ಕೊಡಿಸ್ಬೇಕು ಅಂತಕ್ಕಂತಹ ಒಂದು ಮಾತುಗಳನ್ನು ಕುಮಾರಸ್ವಾಮಿ ಅವರು ಶಾಲಿನಿ ರಜನೀಶ್ ಅವರಿಗೆ ಹೇಳಿದರು. ಸೊ ಹೀಗಾಗಿ ಪ್ರಕರಣವನ್ನು ಕೂಡ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಸದ್ಯ ಅವರ ಬಂಧನ ಆಗ್ತಾ ಇಲ್ಲ, ಆದರೆ ಬದಲಾಗಿ ಪೊಲೀಸ್ನವರು ಹುಡುಕಾಟ ನಡೆಸ್ತಿದ್ದಾರೆ ಅಷ್ಟೇನೆ. ಹಾಗಿದ್ರೆ ಪೊಲೀಸ್ನವರ ಹುಡುಕಾಟ ಯಾವಾಗ ಮುಗಿಯುತ್ತೆ, ಯಾವಾಗ ಬಂಧನ ಆಗತ್ತೆ ಅಂತಕ್ಕಂಥದ್ದು ಈಗಾಗಲೇ JDS ಹಾಗೆ BJPಯ ಮುಖಂಡರು ಪ್ರಶ್ನೆಯನ್ನು ಎತ್ತಿರ್ತಕ್ಕಂಥದ್ದು. ಜೊತೆಗೆ ವಿರೋಧ ಪಕ್ಷದವರು ಕೂಡ ಈಗಾಗಲೇ ಸರ್ಕಾರವನ್ನು ಕೂಡ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ನಿಮ್ಮ ಕಾಂಗ್ರೆಸ್ ಮುಖಂಡನ ದರ್ಪ ಏನಿದೆ ಇದೆಲ್ಲವೂ ಕೂಡ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್, ಹಾಗೆ ನಿನ್ನೆ ಕಾನೂನಿನ ಬಗ್ಗೆ ಭಯ ಇಲ್ಲ ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಸಿಕ್ಕಿರ್ತಕ್ಕಂಥ ಸಾಕ್ಷಿ ಅಂತ ಹೇಳಿ ಈಗಾಗಲೇ ನಿನ್ನೆ ಎಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ನೋಡೋಣ ರಾಜೀವ್ ಗೌಡ ಅವರ ಬಂಧನ ಆಗತ್ತಾ, ಅಥವಾ ಈ ಪ್ರಕರಣ ಮತ್ತೆ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ, ಅಥವಾ ರಾಜಿ ಸಂಧಾನಕ್ಕೆ ಏನಾದರೂ ಪ್ರಯತ್ನಗಳು ಆಗಬಹುದಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರನ್ನು ನಿಂದಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರನ್ನು ಬಂಧಿಸೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸದ್ಯ ರಾಜೀವ್ ಗೌಡ ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಂತಕ್ಕಂಥದ್ದು ಈಗ ಇರತಕ್ಕಂಥ ಮಾಹಿತಿ. ಯಾಕೆಂದರೆ ಕಳೆದ 2 ದಿನಗಳಿಂದನೂ ಕೂಡ ಯಾವ ಪೊಲೀಸರಿಗೂ ಕೂಡ ಎಲ್ಲಿಯೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ, ಯಾವುದೇ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ನಿನ್ನೆ ಕೂಡ ಅವರ ಸ್ನೇಹಿತರ ಮನೆ ಹಾಗೆ ಸಂಬಂಧಿಕರ ಮನೆ ಹಾಗೆ ಬೆಂಗಳೂರಿನ ಮನೆ ನಿವಾಸದಲ್ಲಿ ಕೂಡ ಪೊಲೀಸರು ಸರ್ಚನ್ನು ಮಾಡಿರ್ತಕ್ಕಂಥದ್ದು. ಆದರೆ ಈವರೆಗೂ ಕೂಡ ರಾಜೀವ್ ಗೌಡ ಅವರ ಪತ್ತೆ ಆಗಿಲ್ಲ. ನಾವೀಗ ಸಂಜಯ್ ನಗರದಲ್ಲಿರ್ತಕ್ಕಂಥ ಬೆಂಗಳೂರಿನ ರಾಜೀವ್ ಗೌಡ ಅವರ ನಿವಾಸದ ಬಳಿನೇ ಇದ್ದೇವೆ ನಾವು. ಇದು ಅವರ ರಾಜೀವ್ ಗೌಡರು ಅವರ ನಿವಾಸ. ಆದರೆ ಇವತ್ತು ಕೂಡ ಬೆಳಿಗ್ಗೆ ಅಂದರೆ ಹಿಂದಿನಂತೆ ಮನೆ ಬಳಿ ಯಾರೂ ಕೂಡ ಇಲ್ಲ, ರಾಜೀವ್ ಗೌಡರು ಕೂಡ ಇವತ್ತು ಮನೆಯಲ್ಲಿ ಇಲ್ಲ ಅಂತಕ್ಕಂಥದ್ದು ಸದ್ಯ ಈ ಕ್ಷಣಕ್ಕೆ ಇರತಕ್ಕಂಥ ಮಾಹಿತಿ. ಆದರೆ ಪೊಲೀಸ್ನವರು ಮಾತ್ರ ಅವರ ಬಂಧನಕ್ಕೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಕರಣ ಗಂಭೀರ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು HD ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು, ಅವರು ಇಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು. ಸ್ವತಃ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ನಿನ್ನೆ ಫೋನ್ ಕರೆ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಇದರಿಂದ ಮಹಿಳಾ ಅಧಿಕಾರಿಗಳನ್ನು ಅವರ ಆತ್ಮವಿಶ್ವಾಸವನ್ನು ಕುಗ್ಗಿದಂತೆ ಆಗುತ್ತೆ. ನೀವು ಮಹಿಳಾ ಅಧಿಕಾರಿಯಾಗಿ ಇಡೀ ಶಕ್ತಿಸೌಧದ ಒಂದು ಜವಾಬ್ದಾರಿನ ಹೊತ್ತಿರ್ತಕ್ಕಂಥವ್ರು, ನೀವು ಈಗ ಈ ಪ್ರಕರಣದಲ್ಲಿ ಆ ಮಹಿಳಾ ಅಧಿಕಾರಿ ನ್ಯಾಯವನ್ನು ಕೊಡಿಸ್ಬೇಕು ಅಂತಕ್ಕಂತಹ ಒಂದು ಮಾತುಗಳನ್ನು ಕುಮಾರಸ್ವಾಮಿ ಅವರು ಶಾಲಿನಿ ರಜನೀಶ್ ಅವರಿಗೆ ಹೇಳಿದರು. ಸೊ ಹೀಗಾಗಿ ಪ್ರಕರಣವನ್ನು ಕೂಡ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಸದ್ಯ ಅವರ ಬಂಧನ ಆಗ್ತಾ ಇಲ್ಲ, ಆದರೆ ಬದಲಾಗಿ ಪೊಲೀಸ್ನವರು ಹುಡುಕಾಟ ನಡೆಸ್ತಿದ್ದಾರೆ ಅಷ್ಟೇನೆ. ಹಾಗಿದ್ರೆ ಪೊಲೀಸ್ನವರ ಹುಡುಕಾಟ ಯಾವಾಗ ಮುಗಿಯುತ್ತೆ, ಯಾವಾಗ ಬಂಧನ ಆಗತ್ತೆ ಅಂತಕ್ಕಂಥದ್ದು ಈಗಾಗಲೇ JDS ಹಾಗೆ BJPಯ ಮುಖಂಡರು ಪ್ರಶ್ನೆಯನ್ನು ಎತ್ತಿರ್ತಕ್ಕಂಥದ್ದು. ಜೊತೆಗೆ ವಿರೋಧ ಪಕ್ಷದವರು ಕೂಡ ಈಗಾಗಲೇ ಸರ್ಕಾರವನ್ನು ಕೂಡ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ನಿಮ್ಮ ಕಾಂಗ್ರೆಸ್ ಮುಖಂಡನ ದರ್ಪ ಏನಿದೆ ಇದೆಲ್ಲವೂ ಕೂಡ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್, ಹಾಗೆ ನಿನ್ನೆ ಕಾನೂನಿನ ಬಗ್ಗೆ ಭಯ ಇಲ್ಲ ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಸಿಕ್ಕಿರ್ತಕ್ಕಂಥ ಸಾಕ್ಷಿ ಅಂತ ಹೇಳಿ ಈಗಾಗಲೇ ನಿನ್ನೆ ಎಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ನೋಡೋಣ ರಾಜೀವ್ ಗೌಡ ಅವರ ಬಂಧನ ಆಗತ್ತಾ, ಅಥವಾ ಈ ಪ್ರಕರಣ ಮತ್ತೆ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ, ಅಥವಾ ರಾಜಿ ಸಂಧಾನಕ್ಕೆ ಏನಾದರೂ ಪ್ರಯತ್ನಗಳು ಆಗಬಹುದಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.